ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಶ್ರೀರಾಮುಲು ಕಾಂಗ್ರೆಸ್ಗೆ ಬರುವ ವಿಚಾರ. ರಾಮುಲು ಅವರು ನನಗೆ ವೈಯಕ್ತಿಕವಾಗಿ ತುಂಬಾ ಹತ್ತಿರದವರು, ಒಳ್ಳೆಯ ಸ್ನೇಹಿತರು. ಅವರು ಕಾಂಗ್ರೆಸ್ಗೆ ಬಂದರೆ ವೈಯಕ್ತಿಕವಾಗಿ ಸ್ವಾಗತಿಸುತ್ತೇನೆ ಎಂದು ಸಚಿವ ಸಂತೋಷ್ ಲಾಡ್ ಹೇಳಿದರು. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಶ್ರೀರಾಮುಲು ಅವರು ಕಾಂಗ್ರೆಸ್ಗೆ ಬಂದರೆ ಪಕ್ಷಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅವರು ಕಾಂಗ್ರೆಸ್ಗೆ ಬರುವ ವಿಚಾರ ಹೈಕಮಾಂಡ್ ಮಟ್ಟದಲ್ಲಿ ಯಾವ ಚರ್ಚೆಯಾಗಿದೆಯೋ ಗೊತ್ತಿಲ್ಲ, ಆದರೆ ಅವರು ಪಕ್ಷಕ್ಕೆ ಬಂದರೆ ನಾನು ವೈಯಕ್ತಿಕವಾಗಿ ಸ್ವಾಗತಿಸುತ್ತೇನೆ ಎಂದಿದ್ದಾರೆ. ನನಗೆ ನಿಮ್ಮ ಮುಖಾಂತರ ಮಾಹಿತಿ ಇರ್ತಕ್ಕಂಥದ್ದು ನಮ್ಮ ಜಿಲ್ಲೆಯವರೇ. ನನಗೆ ರಾಮುಲು ಅವ್ರ ಬಗ್ಗೆ ಅತ್ಯಂತ ಗೌರವ ಇದೆ ನನಗೆ. ಈಸ್ ಆಲ್ವೇಸ್ ಅ ಗ್ರೇಟ್ ಫ್ರೆಂಡ್ ಆಫ್ ಮೈಂಡ್. ಅವರು ನಮ್ಮ ಪಕ್ಷಕ್ಕೆ ಬಂದರೆ ನಾವಂತೂ ವೈಯಕ್ತಿಕವಾಗಿ ಸ್ವಾಗತ ಮಾಡ್ತೀವಿ. ಇನ್ನು ಉಳ್ಕಿದ್ದೆಲ್ಲ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಜಿಲ್ಲಾಧ್ಯಕ್ಷ, ನಮ್ಮ ಜಿಲ್ಲೆ ಎಲ್ಲ ಮುಖಂಡರುಗಳಿಗೆ ಅವ್ರೆಲ್ಲರೂ ನಿರ್ಣಯ ತಗೊಳ್ತಾರೆ. ಬಹಿರಂಗವಾಗಿ ಕಾಂಗ್ರೆಸ್ ನಮ್ಗೆ ಆಹ್ವಾನ ಮಾಡಿದ್ದಾರೆ, ಅದರ ಬಗ್ಗೆ ಚಿಂತೆ ಮಾಡ್ತೀನಿ. ಅಧ್ಯಕ್ಷರು ನಿನ್ನೆ ಒಂದು ಮಾತಾಡಿದ್ರು, MLA ಎಲೆಕ್ಷನ್ ಬಿಫೋರೇ ನಾನು ಅವ್ರನ್ನ ಸಂಪರ್ಕ ಮಾಡಿದ್ದೆ ರಾಮುಲು ಅವ್ರನ್ನ ಅಂತೇಳಿ. ಅದು ಗೊತ್ತಿಲ್ಲ. ಅವ್ರು ಮಾಡಿರ್ಬೋದು, ನನಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಸರ್, ಇದು ಫ್ಲೈಓವರ್ ಕಾಮಗಾರಿ ಭಾಳ ಮೊನ್ನೆ ತಾನೇ ಮೀಟಿಂಗ್ ಮಾಡಿದ್ದೀವಿ. ಅದ್ರ ಬಗ್ಗೆ ಸಮಸ್ಯೆ ಏನಂತಂದ್ರೆ ಅವ್ನು ನಮಗೆ ಯಾರು ಕಾಂಟ್ರಾಕ್ಟರ್ ಇದ್ದಾನೆ, ಅವ್ನು ದಕ್ಕಿಗೆ ಸಿಗ್ತಾ ಇಲ್ಲ. ಅವನ್ನೇ ಕರೆಸ್ಬೇಕು, ತಿರ್ಗಾ ಮತ್ತು ಅವ್ನ ಮುಖಾಂತರನೇ ಮಾಡಬೇಕು ನಾವು. ಈಗ ಅವನಿಗೆ ತೆಗೆದು ಇನ್ನೊಬ್ಬನಿಗೆ ಹುಡುಕಿ ಅವನಿಗೆ ತೆಗೆದು ಹೊರಗೆ ಮಾಡ್ಲಿಕ್ಕೆ ಹೋದ್ರೆ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ. ಟೆಕ್ನಿಕಲ್ ಸಿಕ್ಕೊಂಬಿಟ್ಟಿದ್ದೀವಿ ನಾವು. ಈಗೇನಂದ್ರೆ ಕಟಿಂಗ್ ಶಾಪಿಗೆ ಹೋಗೋದಾಗ ಅರ್ಧ ಬೋಳ್ಸ್ಕೊಂಡು ಕುಂದಿರ್ತೀವಲ್ಲ, ಈ ಕೆಲವು ಸಂದರ್ಭದಲ್ಲಿ ಸರ್ಕಾರದ ವ್ಯವಸ್ಥೆಗಳಿಲ್ಲ. ನಾನು ನಾಟ್ ಟ್ರೈಂಗ್ ಟು ಬ್ಲೇಮ್. ಇರ್ತಕ್ಕಂಥ ನಿಜ ಸ್ಥಿತಿ ಹಿಂಗಿದೆ. ಈಸ್ ರೆಡಿ ಟು ವಿಲ್ಲಿಂಗ್. ಅವನೇ ನನಗಿರ್ತಕ್ಕಂಥ ಮಾಹಿತಿ, ಅವ್ನು ಕಾಂಟ್ರಾಕ್ಟರ್ ಇಸ್ ರೆಡಿಂಗ್ ಟು ವಿಲ್ ಬಿಟ್ಕೊಡೋಕ್ಕೂ ರೆಡಿ ಇದ್ದಾನೆ. ಆ ಪರಿಸ್ಥಿತಿಲಿದೆ. ಸೊ ಅವನಿಗೆ ಕರೆಸ್ಬೇಕು. ಯಾಕಂದರೆ ಈಗ ಟೆಕ್ನಿಕಲ್ ಇಶ್ಯೂಸ್ನಲ್ಲಿ ಅವನಿಗೆ ಕರೆಸ್ಬಿಟ್ಟು ಮತ್ತಿಲ್ಲ ಟೈಮ್ ಇಶ್ಯೂ ಲೇಟ್ ಆಗುತ್ತೆ ಅಂತೇಳಿ ಒಂದು ತೀರ್ಮಾನ ಮಾಡಿದ್ದೀವಿ. ಇದಕ್ಕೆ ಸಂಸದರಾಗಿರ್ತಕ್ಕಂಥ ಹಾಗೂ ಸಚಿವರು, ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಕೂಡ ಭಾಳಷ್ಟು ಸರಿ ಮೀಟಿಂಗ್ ಕೂಡ ಮಾಡಿದ್ದಾರೆ. ಮಾತಾಡ್ತೇನೆ. ಸಮಸ್ಯೆನೇ ಹೇಳಕತ್ತೀನಲ್ಲಪ್ಪ. ಈಗ ಐರನ್ ಆಗ್ತದೆ, ಅನಾನುಕೂಲ ಆಗಿದೆ, ಅದರಿಂದ ಆಕ್ಸಿಡೆಂಟ್ ಕೂಡ ಆಗಿದೆ. ಬಟ್ ಇರತಕ್ಕಂಥ ಪರಿಸ್ಥಿತಿ ನಾನು ನಿಮ್ಗೆ ಹೇಳ್ಬೇಕಾಗತ್ತೆ. ಈ ಥರ ಪರಿಸ್ಥಿತಿ ಇದೆ. ಯಾರೇ ಬಂದರೂ ನಮ್ಮ ಪಕ್ಷಕ್ಕೆ ಒಳ್ಳೇದಾಗುತ್ತೆ. ರಾಮುಲು ಅವರು ಈಸ್ ಅ ಟಾಲ್ ಲೀಡರ್ ಇದ್ದಾರೆ. ಆ ಸಮಾಜದಲ್ಲಿ ಕೂಡ ಟಾಲ್ ಲೀಡರ್ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಒಬ್ಬ ಟಾಲ್ ಲೀಡರು. ಆಲ್ವೇಸ್ ಈಸ್ ಒಬ್ಬ ಬಡವರ ಪರವಾಗಿರ್ತಕ್ಕಂಥ ನಾಯಕ. ನಾವು ರಾಜಕೀಯವಾಗಿ ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ನನಗೆ ವೈಯಕ್ತಿಕವಾಗಿ ಐ ಡೋಂಟ್ ಹ್ಯಾವ್ ಎನಿ ಡಿಫ್ರೆನ್ಸ್. ನಾನು ಅವರಿಗೆ ಗೌರವಿಸ್ತೀನಿ. ಅವ್ರಿಗಾದಂಥ ಒಂದು ಶಕ್ತಿ ಇದೆ. ಬಂದರೆ ನಮ್ಮ ಪಕ್ಷಕ್ಕೆ ಬಂದರೆ ಅನುಕೂಲ ಆಗ್ತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯ. ಇಲ್ಲ, ನಾನು ಸತ್ವಾಗ್ಲೂ ಮಾತಾಡಿಲ್ಲ. ಐ ಆಮ್ ನಾಟ್ ಸ್ಪೋಕನ್ ಟು. ಅಲ್ಲಿ ನಂದು ವೈಯಕ್ತಿಕವಾಗಿ ಸ್ವಾಗತ ಇದೆ. ಅಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆ ಮುಖಂಡರುಗಳು, ಅಲ್ಲಿರ್ತಕ್ಕಂಥ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರು ಜಮೀರ್ ಅಹಮದ್ ಖಾನ್ ಇದ್ದಾರೆ, ಅಲ್ಲೆಲ್ಲ ನಮ್ಮ ಜಿಲ್ಲೆಯ ಶಾಸಕರಿದ್ದಾರೆ. ಅವ್ರ ಜೊತೆ ಮಾತನಾಡಿ ನಮ್ಮ ಹೈಕಮಾಂಡ್ ಏನು ನಿರ್ಣಯ ಮಾಡುತ್ತೆ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ನನ್ನ ವೈಯಕ್ತಿಕ ನೀವು ಕೇಳ್ತಾ ಇದ್ದರೆ ಐ ಆಮ್ ವೆಲ್ಕಮಿಂಗ್ ವಿತ್ ಓಪನ್ ಹಾರ್ಟೆಡ್. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.